ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ಮತ್ತೊಂದು ದಿನ ನಿಮ್ಮೊಟ್ಟಿಗೆ ಈ ದಿನವನ್ನು, ಈ ಸಮಯವನ್ನು, ಈ ವಾಕ್ಯವನ್ನು ಹಂಚಿಕೊಳ್ಳುವಂತೆ ದೇವರು ನನಗೆ ಕೊಟ್ಟಂಥ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವಂಥವನಾಗಿದ್ದೇನೆ. ಈ ಆಧುನಿಕ ಯುಗದಲ್ಲಿ, ಈ ಒಂದು ಕಾಲಗಳಲ್ಲಿ ಮನುಷ್ಯರಿಗೆ ಸಿಗದೇ ಇರುವಂಥದ್ದು ಸಾಂತ್ವನ, ಸಂತೈಸುವಿಕೆ. ಯಾಕೆಂದರೆ ಲೋಕದ ಜನರು ಸ್ವಾರ್ಥಪರರು ಆಗಿದ್ದಾರೆ. ಅಂತ್ಯ ದಿನಗಳಲ್ಲಿ ಲೋಕವು ಯಾವ ರೀತಿಯಾಗಿರುತ್ತದೆ ಎಂದು ನೋಡುವಾಗ ಸ್ವಾರ್ಥ ಚಿಂತಕರು, ಹಣದಾಸೆ ಉಳ್ಳವರು, ತಮ್ಮ ಇಷ್ಟಗಳನ್ನು ಪೂರ್ತಿ ಮಾಡಿಕೊಳ್ಳಲಿಕ್ಕಾಗಿ ಪ್ರಯಾಸ ಪಡುವವರು ಆಗಿರುವುದರಿಂದ ಬಹಳವಾಗಿ ತಮ್ಮ ಸ್ವಂತ ಜೀವಿತವನ್ನವರು ನೋಡಿಕೊಳ್ಳುತ್ತಾರೆ. ಇನ್ನೂ ಹೇಳಬೇಕಾದರೆ ಅವರು ತನ್ನ ಕುಟುಂಬದ ಕುರಿತಾಗಿಯೂ ಕೆಲವು ಸಾರಿ ಗಮನಿಸುವುದಿಲ್ಲ, ತಮ್ಮ ಸ್ವಾರ್ಥವನ್ನು ನೋಡುತ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಕಷ್ಟಕ್ಕೆ ಬಿದ್ದಾಗ, ಪ್ರಯಾಸದಲ್ಲಿ ಬಿದ್ದಾಗ ನಮ್ಮನ್ನು ಯಾರು ಗಮನಿಸುತ್ತಾರೆ ಎಂದು ನೀವು ಇವತ್ತು ದುಃಖದಿಂದ ಇರಬಹುದು. ದೇವರು ತನ್ನ ವಾಕ್ಯದಲ್ಲಿ ನಿಮಗೂ ನನಗೂ ಒಂದು ವಾಕ್ಯವನ್ನು ನೆನಪು ಮಾಡುತ್ತಾ ಇದ್ದಾರೆ. ಆ ವಾಕ್ಯವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುತ್ತೇವೆ. ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಜನವೇ, ಒಂದು ಸರ್ಕಾರಕ್ಕೆ ನಾವು ಓಟ್ ಹಾಕಿದರೆ ಇನ್ನೊಂದು ಸರ್ಕಾರದವರು ನಮ್ಮನ್ನು ಗಮನಿಸುವುದಿಲ್ಲ. ಅವರಿಗೆ ತಾನೇ ನೀವು ಓಟ್ ಹಾಕಿದ್ದೀರಾ, ನಾವು ಗೆದ್ದಿದ್ದರೂ ನಿಮಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳುತ್ತಾರೆ. ಯಾಕೆಂದರೆ ಅವರು ಸ್ವಾರ್ಥ ಚಿಂತಕರಾಗಿದ್ದಾರೆ. ನಮಗೆ ಓಟ್ ಹಾಕಿದರೆ, ನಮ್ಮ ಪಕ್ಷಕ್ಕೆ ನೀವು ನಿಂತರೆ, ನಮ್ಮ ಜೊತೆಯಲ್ಲಿ ನಿಂತರೆ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ, ಇಲ್ಲ ಅಂದರೆ ಇಲ್ಲ. ಕೆಲವು ಸಾರಿ ಭಾಷೆಗಳನ್ನು ತೋರಿಸಿ, ರಾಜ್ಯಗಳನ್ನು ತೋರಿಸಿ, ದೇಶಗಳನ್ನು ತೋರಿಸಿ, ನೀವು ನಮ್ಮವರಲ್ಲ, ನಾವ್ಯಾಕೆ ನಿಮ್ಮನ್ನು ಸಂತೈಸಬೇಕು ಎಂದು ಹೇಳಿ ಅನ್ನುತ್ತಾರೆ. ಆದರೆ ದೇವರಿಗೆ ಯಾವುದೇ ರೀತಿಯಾದಂಥ ಕುಲ, ಮತ, ಭಾಷೆ, ಪ್ರಾಂತ್ಯ ಯಾವುದು ಕೂಡ ಭಿನ್ನಾಭಿಪ್ರಾಯಗಳು ಇಲ್ಲದೆ ಪ್ರತಿ ಮಾನವರನ್ನು, ಯಾರೆಲ್ಲ ಸಂಕಟಗಳಲ್ಲಿ ಬಿದ್ದಿರುತ್ತಾರೋ ಅವರೆಲ್ಲರನ್ನ ಸಂತೈಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆತನು ಮಾತು ಕೊಡುತ್ತಾ ಹೇಳುತ್ತಾ ಇದ್ದಾನೆ, ನಮಗೆ ಸಂಭವಿಸುವ, ಅಂದರೆ ಮನುಷ್ಯನಿಗೆ ಅನೇಕ ಸಂಕಟಗಳು ಸಂಭವಿಸುತ್ತವೆ. ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು ಎಂದು ಹೇಳಿದ ಹಾಗೆ ನಮಗೆ ಸಂಭವಿಸುವ ಸಂಕಟಗಳಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಯಾಕೆಂದರೆ ಆತನು ಸಂತೈಸುವ ದೇವರಾಗಿದ್ದಾರೆ. ನಿಮ್ಮ ಹೆತ್ತವರು, ನಿಮ್ಮ ಒಡ ಹುಟ್ಟಿದವರು, ನೀವು ಇರುವಂಥ ಜಾಗದಲ್ಲಿರುವವರು ನಿಮ್ಮನ್ನು ಸಂತೈಸದೆ ಹೋಗಬಹುದು, ಆದರೆ ದೇವರು ನಿಮ್ಮನ್ನು ಸಂತೈಸ್ತಾನೆ. ಯಾವ ವಿಚಾರಗಳಲ್ಲಿ? ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟಗಳಲ್ಲಿ, ಎಲ್ಲ ಕಷ್ಟಗಳಲ್ಲಿ ಹೇಳ್ತದೆ, ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ದೇವರ ಮಾತು ಸುಳ್ಳಾಗುವುದಿಲ್ಲ. ದೇವರ ಮಾತು ಯಾವಾಗಲೂ ಸತ್ಯವೇ ಆಗಿದೆ. ಆದ್ದರಿಂದ ದೇವಜನವೇ, ದುಃಖ ಪಡದೆ, ಬೇಸರ ಮಾಡಿಕೊಳ್ಳದೆ, ಈ ದಿನ ದೇವರು ಹೇಳುತ್ತಾನೆ, ನಿನ್ನ ಪರಿಸ್ಥಿತಿ ಈಗ ಸ್ವಲ್ಪ ಹದಗೆಟ್ಟಿರಬಹುದು, ಸಂಕಟದಲ್ಲಿ ನೀನು ಬಿದ್ದಿರಬಹುದು, ಆದರೆ ನಾನು ನಿಮಗೆ ಸಹಾಯಕನು, ನಾನು ನಿಮ್ಮನ್ನು ಉದ್ಧರಿಸುವವನು, ಮೇಲೆತ್ತುವವನು ಅಂತ ದೇವರು ಮಾತು ಕೊಡುತ್ತಾ ಇದ್ದಾರೆ. ಯಾವುದೇ ಸಂಕಟ ನಿಮ್ಮ ಜೀವಿತದಲ್ಲಿ ಬಂದಿದ್ದರೂ ಕೂಡ ಏಸು ಸ್ವಾಮಿ ತಾನೇ ನಿಮ್ಮನ್ನು ಬಿಡಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುವಂಥವನಾಗಿದ್ದೇನೆ. ಬೈಬಲಲ್ಲಿ ಅನೇಕ ಜನರು ಅನೇಕ ಸಂಕಟದ ಸಮಯದಲ್ಲಿ ಇದ್ದಾಗ ಸ್ವಾಮಿ ಅವರನ್ನು ಕನಿಕರಿಸಿದರು ಎಂದು ನೋಡುತ್ತಾ ಇದ್ದೇವೆ. ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕಾಗದೆ, ಕುಟುಂಬವನ್ನು ನಿಭಾಯಿಸಲಿಕ್ಕಾಗದೆ, ಅನಾರೋಗ್ಯವನ್ನು ನಿಭಾಯಿಸಲಿಕ್ಕಾಗದೆ, ಒತ್ತಡಗಳನ್ನು ನಿಭಾಯಿಸಲಿಕ್ಕಾಗದೆ, ದುರಾತ್ಮ ಪೀಡಿತರಾದವರು ಅವರ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕಾಗದೆ ಇದ್ದಂಥ ಸಂದರ್ಭದಲ್ಲಿ ಏಸು ಸ್ವಾಮಿ ಅವರ ಸಂಕಟಗಳಲ್ಲಿ ಸಂತೈಸುವ ದೇವರಾಗಿ ಬಂದನು. ಅನೇಕ ಸಾರಿ ನಾವು ನೋಡುವಾಗ ಅನೇಕ ಜನರು ಕುಷ್ಠರೋಗಿಗಳನ್ನು ಮನೆಗಳಿಂದ ಆಚೆ ಇಟ್ಟಿದ್ದರು, ಊರುಗಳಿಂದ ಆಚೆ ಇಟ್ಟಿದ್ದರು. ಅವರಿಗೆ ಸಂಬಂಧಗಳಲ್ಲಿ, ಸಂಸಾರಗಳಲ್ಲಿ ವ್ಯಥೆಯು, ನೋವು,
ಅನೇಕ ಪರಿಸ್ಥಿತಿಗಳು ಉದ್ಭವವಾದಾಗ ಯೇಸು ಸ್ವಾಮಿ ಕುಷ್ಠರೋಗಿಗಳನ್ನು ಕೂಡ ಮುಟ್ಟಿ ಆತನು ಸೌಖ್ಯ ಮಾಡಿದನು, ಅವರನ್ನು ಸ್ಪರ್ಶಿಸಿದನು. ಅಂದರೆ ಅವರಿಗೆ ಸಂಭವಿಸಿದ ಆ ಸಂಕಟದಲ್ಲಿ ಸ್ವಂತದವರು, ಕುಟುಂಬದವರು, ಊರಿನವರು, ಸಮಾಜದವರು ಅವರನ್ನು ದೂರ ಇಟ್ಟರೂ ಕೂಡ ದೇವರು ಮಾತ್ರ ಅವರನ್ನು ದೂರ ಇಡಲಿಲ್ಲ. ಹಾಗೆಯೇ ನಿಮ್ಮನ್ನು ಕೂಡ ನನ್ನನ್ನು ಕೂಡ ಆತನು ಎಂದಿಗೂ ದೂರ ಇಡುವಂಥವನಲ್ಲ. ನಮ್ಮ ಸಂಕಟಗಳಲ್ಲಿ ಸಂತೈಸಿ ನಮ್ಮನ್ನು ಆಧರಿಸುವ ದೇವರು. ಕರ್ತನು ತಾನೇ ಆ ರೀತಿಯಾಗಿ ನಿಮ್ಮನ್ನು ಆಧರಿಸಲಿ, ಸಂತೈಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಶಲೋಮ್. ದೇವರು ನಿಮ್ಮನ್ನು ಅನುಗ್ರಹಿಸಲಿ.